30,000 ಬಜೆಟ್ ರೇಂಜ್ ಇದೆಯಲ್ಲ, ಇದು ಅಬೌವ್ ಮಿಡ್ ರೇಂಜ್ ಆಗಿದೆ ಅಥವಾ ಹತ್ತತ್ರ ಫ್ಲಾಗ್ಶಿಪ್ ಲೆವೆಲ್ ಬಜೆಟ್ ರೇಂಜ್ ಆಗಿದೆ. ಈ ಬಜೆಟ್ ರೇಂಜ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಂಪನಿ ಫ್ಲಾಗ್ಶಿಪ್ ಲೆವೆಲ್ ಹಾಗೆ ಟಾಪ್ ನೋಟ್ ಸ್ಮಾರ್ಟ್ ಫೋನ್ ಗಳು ಸಿಗುತ್ತೆ. ನೀವೇನಾದ್ರೂ 30,000 ಬಜೆಟ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಕ್ಯಾಮೆರಾ ಸ್ಮಾರ್ಟ್ ಫೋನ್ ತಗೋಬೇಕು ಅಂತ ಇದ್ರೆ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ. ಈ ವಿಡಿಯೋಲಿ ನಾನು ಈ ಬಜೆಟ್ ರೇಂಜ್ ಅಲ್ಲಿ ಬರುವ ಟಾಪ್ 5 ಬೆಸ್ಟ್ ಕ್ಯಾಮೆರಾ ಫೋನ್ಸ್ ಗಳ ಬಗ್ಗೆ ಹೇಳ್ತೀನಿ. ಈ ಫೋನ್ ಅಲ್ಲಿ ನೀವು ಫೋಟೋಗ್ರಫಿ ಮಾಡಬಹುದು, ವಿಡಿಯೋಗ್ರಫಿ ಹಾಗೆ ವ್ಲಾಗಿಂಗ್ ನ ಮಾಡಬಹುದು. ಫ್ಲಾಗ್ಶಿಪ್ ಕ್ಯಾಮೆರಾ ಸಿಗುತ್ತೆ, ಹಾಗೆ OIS ಹಾಗೆ EIS ನ ಸಪೋರ್ಟ್ ಇರುತ್ತೆ. ಫ್ರಂಟ್ ಹಾಗೆ ಬ್ಯಾಕ್ ಕ್ಯಾಮೆರಾ ಎರಡರಲ್ಲೂ ಕೂಡ ನೀವು 4K ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಇದರ ಜೊತೆಗೆ ಟಾಪ್ ನೋಟ್ಸ್ ಹಾಗೆ ಪವರ್ಫುಲ್ ಫ್ಲಾಗ್ಶಿಪ್ 5G ಪ್ರೊಸೆಸರ್ ಕೂಡ ಸಿಗುತ್ತೆ. ಬೆಸ್ಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಹಾಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಸಿಗುತ್ತೆ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಹೈ ಗೈಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಟಾಪ್ 5 ಬರೋಣ. ನಮ್ಮ ಲಿಸ್ಟ್ ಅಲ್ಲಿ 5th ಅಲ್ಲಿ ಇರೋದು OnePlus ಕಡೆಯಿಂದ OnePlus Nord 3. ಈ ಟೈಮ್ ಅಲ್ಲಿ 30,000 ಬಜೆಟ್ ರೇಂಜ್ ಅಲ್ಲಿ OnePlus ಕಡೆಯಿಂದಾನೇ ಒಂದು ಬೆಸ್ಟ್ ಫೋನ್ ತಗೋಬೇಕು ಅಂತ ಇದ್ರೆ Nord 3 ಒಂದು ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಈ ಫೋನ್ ಮೊದಲು 33,000 ಸೇಲ್ ಅಲ್ಲಿ ಆಗ್ತಾ ಇತ್ತು, ಆದ್ರೆ ಈ ಟೈಮ್ ಅಲ್ಲಿ ಈ ಫೋನ್ 30,000 ಅಲ್ಲಿ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 6.74 ಇಂಚ್ 1.5K ಸೂಪರ್ ಫ್ಲೂಯಿಡ್ ಅಮೆಲಾಯ್ಡ್ ಡಿಸ್ಪ್ಲೇ ಇದೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. 1450 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಅಲರ್ಟ್ ಸ್ಲೈಡರ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆ ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ MediaTek ಕಡೆಯಿಂದ Dimensity 9000 ಫ್ಲಾಗ್ಶಿಪ್ 5G ಪ್ರೊಸೆಸರ್ ಸಿಗುತ್ತೆ. ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. Oxygen OS 13.1 ಅಲ್ಲಿ ಇದು ವರ್ಕ್ ಮಾಡುತ್ತೆ. 5000 mAh ಬ್ಯಾಟರಿ ಇದೆ. ಹಾಗೆ 80 ವ್ಯಾಟ್ ಸೂಪರ್ ವೋಕ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದು ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಆಗಿದೆ. ಸೋನಿ ಕಡೆಯಿಂದ IMX 890 ಫ್ಲಾಗ್ಶಿಪ್ ಸೆನ್ಸರ್ ಇದೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಗಿದೆ. ಮೂರನೇದು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಹಾಗೆ EIS ಎರಡು ಕೂಡ ಸಪೋರ್ಟ್ ಇದೆ. 4K ವಿಡಿಯೋಸ್ 60 FPS ಅಲ್ಲಿ ತೆಗಿಬಹುದು. ಬಜೆಟ್ ಅಕಾರ್ಡಿಂಗ್ ಕ್ಯಾಮೆರಾ ಚೆನ್ನಾಗಿದೆ. ಫ್ರಂಟ್ ಕ್ಯಾಮೆರಾ ಇಂದ 1080p ಅಲ್ಲಿ ತೆಗಿಬಹುದು. ಇದರ ಜೊತೆಗೆ ತುಂಬಾ ಕ್ಯಾಮೆರಾ ಮೋಡ್ ಗಳು ಇದರಲ್ಲಿ ಸಿಗ್ತವೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನಾವು ನೋಡೋದಾದ್ರೆ Dolby Atmos ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. LPDDR5X ROM ಇದೆ. UFS 3.1 ಸ್ಟೋರೇಜ್ ಸಿಗುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನಾವು ನೋಡೋದಾದ್ರೆ 8GB RAM ಪ್ಲಸ್ 128GB ಸ್ಟೋರೇಜ್ ಗೆ 28,999 ಗೆ ನಿಮಗೆ ಇದು ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಅಲ್ಲಿ ಇರೋದು Motorola ಕಡೆಯಿಂದ Motorola H50 Pro. ಈ ಫೋನ್ ರೀಸೆಂಟ್ಲಿ 30,000 ಬಜೆಟ್ ರೇಂಜ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಈ ಬಜೆಟ್ ರೇಂಜ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಾನೆ ನಾವು ಹೇಳ್ಬೋದು. ನಿಮ್ಗೆ ಏನಾದ್ರು ಕ್ಲೀನ್ UI, ಸೂಪರ್ AMOLED ಡಿಸ್ಪ್ಲೇ, IP68 ಸರ್ಟಿಫಿಕೇಶನ್ ಹಾಗೆ ಬೆಸ್ಟ್ ಕ್ಯಾಮೆರಾ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ನೋಡೋದಾದ್ರೆ 6.7 ಇಂಚ್ 1.5K ಪೋಲೆಟ್ ಕರ್ವ್ ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಇದೆ. 2000 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸ್ಯಾಂಡ್ ಬ್ಲಾಸ್ಟೆಡ್ ಅಲ್ಯೂಮಿನಿಯಂ ಫ್ರೇಮ್ ಇದೆ. ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ Qualcomm ಕಡೆಯಿಂದ Snapdragon 7 Gen 3 ಪವರ್ಫುಲ್ ಲೆವೆಲ್ 5G ಪ್ರೊಸೆಸರ್ ಸಿಗುತ್ತೆ. ಹಾಗೆ ಈ ಪ್ರೊಸೆಸರ್ ಮಿಡ್ ರೇಂಜ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. Motorola Hello UI ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ 3 years ಮೇಜರ್ ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. 4500 mAh ಬ್ಯಾಟರಿ ಇದೆ. 125 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ, 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಟೆಲಿಫೋಟೋ ಕ್ಯಾಮೆರಾ ಇಂದನು 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಕೂಡ ಇದರಲ್ಲಿ ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನಾವು ನೋಡೋದಾದ್ರೆ IP68 ಸರ್ಟಿಫಿಕೇಶನ್ ಇದೆ. Dolby Atmos ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. LPDDR4X RAM ಇದೆ. UFS 2.2 ಸ್ಟೋರೇಜ್ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನಾವು ನೋಡೋದಾದ್ರೆ 8GB RAM ಪ್ಲಸ್ 256GB ಸ್ಟೋರೇಜ್ ಗೆ 31,999 ಆಗುತ್ತೆ. ಪ್ರೈಸಿಂಗ್ 30,000 ಮೇಲೇನೆ ಇದೆ. ಆದ್ರೆ ಇದರ ಫಸ್ಟ್ ಸೇಲ್ ಅಲ್ಲಿ ಬ್ಯಾಂಕ್ ಆಫರ್ ಸಿಗುತ್ತೆ. ಬೈ ಮೋರ್ ಸೇವ್ ಮೋರ್ ಆಫರ್ ಅಲ್ಲಿ ವಿತೌಟ್ ಬ್ಯಾಂಕ್ ಆಫರ್ಸ್ 2,000 ಡಿಸ್ಕೌಂಟ್ ಸಿಗುತ್ತೆ. ಇದರ ಜೊತೆಗೆ HDFC ಕ್ರೆಡಿಟ್ ಕಾರ್ಡ್ ಅವೈಲೇಬಲ್ ಇದೆ. ಎಕ್ಸ್ಟ್ರಾ 2,000 ಡಿಸ್ಕೌಂಟ್ ಸಿಗುತ್ತೆ. ಓವರ್ 4,000 ಡಿಸ್ಕೌಂಟ್ ಸಿಗುತ್ತೆ. ಆವಾಗ 27,999 ಗೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 3rd ಅಲ್ಲಿ ಇರೋದು iQ ಕಡೆಯಿಂದ iQ Neo 7 Pro. ಈ ಟೈಮ್ ಅಲ್ಲಿ 30,000 ಬಜೆಟ್ ರೇಂಜ್ ಅಲ್ಲಿ ಕ್ಯಾಮೆರಾ ಜೊತೆಗೆ ಆಲ್ ರೌಂಡರ್ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ಈ ಫೋನ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.78 ಇಂಚ್ FHD ಪ್ಲಸ್ 10 ಬಿಟ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 1000 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಬ್ಯಾಕ್ ಸೈಡ್ ಅಲ್ಲಿ AJ ಗ್ಲಾಸ್ ಹಾಗೆ ಪ್ರೀಮಿಯಂ ಲೆದರ್ ಡಿಸೈನ್ ಇದೆ. ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ Qualcomm ಕಡೆಯಿಂದ Snapdragon 8 Gen 1 ಫ್ಲಾಗ್ಶಿಪ್ 5G ಪ್ರೊಸೆಸರ್ ಸಿಗುತ್ತೆ. ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ. Fun Touch OS 13 ಅಲ್ಲಿ ವರ್ಕ್ ಮಾಡುತ್ತೆ.
ಸಿಗುತ್ತೆ. 5000 mAh ಬ್ಯಾಟರಿ ಇದೆ. 120 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸ್ಯಾಮ್ಸಂಗ್ ಕಡೆಯಿಂದ JNS ಸೆನ್ಸರ್ ಇದೆ. ಹಾಗೆ ಎರಡನೇದಾಗಿ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ, ಮೂರನೇದಾಗಿ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. iQOO ವಿವೋ ಸಬ್ ಬ್ರ್ಯಾಂಡ್ ಆಗಿದೆ, ಅದರಿಂದ ಕ್ಯಾಮೆರಾ ಕ್ವಾಲಿಟಿ ಬೆಸ್ಟ್ ಆಗಿರುತ್ತೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ ತೆಗಿಬಹುದು. ಇದರ ಜೊತೆಗೆ ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನಾವು ನೋಡೋದಾದ್ರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ, 4D ಗೇಮ್ ವೈಬ್ರೇಷನ್ ಇದೆ, ಹಾಗೆ ವೇಪರ್ ಕೂಲಿಂಗ್ ಚೇಂಬರ್ ಕೂಡ ಇದರಲ್ಲಿ ಇದೆ. LPDDR5 ನ ರ್ಯಾಮ್ ಇದೆ. UFS 3.1 ನ ಸ್ಟೋರೇಜ್ ಕೊಡಲಾಗಿದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 8GB ರ್ಯಾಮ್ ಪ್ಲಸ್ 128GB ಸ್ಟೋರೇಜ್ ಗೆ 30,999 ಗೆ ನಿಮ್ಗೆ ಇದು ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ವಿವೋ ಕಡೆಯಿಂದ ವಿವೋ V30. ವಿವೋ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಇದೆಯಲ್ಲ, ಇದು ಬೆಸ್ಟ್ ಡಿಸೈನ್ ಆಗಿ ಬೆಸ್ಟ್ ಕ್ಯಾಮೆರಾಗೆ ಇದು ಫೇಮಸ್ ಆಗಿದೆ. ನೀವೇನಾದ್ರೂ 30,000 ಬಜೆಟ್ ರೇಂಜ್ ಅಲ್ಲಿ ಬೆಸ್ಟ್ ಕ್ಯಾಮೆರಾ ಜೊತೆಗೆ ಬೆಸ್ಟ್ ಸ್ಮಾರ್ಟ್ ಫೋನ್ ತಗೋಬೇಕು ಅಂತ ಇದ್ರೆ ನೀವು ಈ ಫೋನ್ ಪರ್ಚೇಸ್ ಮಾಡಬಹುದು. ಇದರಲ್ಲಿ ಬೆಸ್ಟ್ ಕ್ಯಾಮೆರಾ ಜೊತೆಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.78 ಇಂಚ್ 1.5K ಅಲ್ಟ್ರಾ ಕ್ಲಿಯರ್ AMOLED ಡಿಸ್ಪ್ಲೇ ಸಿಗುತ್ತೆ. ಹಾಗೆ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. 2800 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ಬ್ಯಾಕ್ ಸೈಡ್ ಕಲರ್ ಚೇಂಜಿಂಗ್ AG ಗ್ಲಾಸ್ ಸಿಗುತ್ತೆ. ಹಾಗೆ ಇದರ ಪ್ರೊಸೆಸರ್ ನಾವು ನೋಡಿದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 7 Gen 3 4nm ಫ್ಲಾಗ್ಶಿಪ್ ಲೆವೆಲ್ 5G ಪ್ರೊಸೆಸರ್ ಸಿಗುತ್ತೆ. ಇದರ ANTUTU ಸ್ಕೋರ್ 8,30,000 ಪ್ಲಸ್ ಇದೆ. ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. ಫನ್ ಟಚ್ OS 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. 5000 mAh ಬ್ಯಾಟರಿ ಇದೆ. 80 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದಾಗಿ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೈನ್ ಕ್ಯಾಮೆರಾದಲ್ಲಿ OIS EIS ಎರಡು ಸಪೋರ್ಟ್ ಇದೆ. ಹಾಗೆ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಫ್ರಂಟ್ ಕ್ಯಾಮೆರಾ ಇಂದ ಕೂಡ 4K ವಿಡಿಯೋಸ್ ನ ತೆಗಿಬಹುದು. ಇನ್ನೂ ತುಂಬಾ ಕ್ಯಾಮೆರಾ ಮೋಡ್ ಗಳು ಇದರಲ್ಲಿ ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನಾವು ನೋಡೋದಾದ್ರೆ ವೇಪರ್ ಕೂಲಿಂಗ್ ಚೇಂಬರ್ ಇದೆ. 12GB ಎಕ್ಸ್ಟೆಂಡೆಡ್ ರ್ಯಾಮ್ ಇದೆ. ಹಾಗೆ LPDDR4X ರ್ಯಾಮ್ ಇದೆ. UFS 2.2 ಸ್ಟೋರೇಜ್ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನಾವು ನೋಡೋದಾದ್ರೆ 8GB ರ್ಯಾಮ್ ಪ್ಲಸ್ 128GB ಸ್ಟೋರೇಜ್ ಗೆ 33,999 ಆಗುತ್ತೆ. SBI ಡೆಬಿಟ್ ಕಾರ್ಡ್ ಇತ್ತು ಅಂತಂದ್ರೆ ಅದರಿಂದ ನೀವು ಪರ್ಚೇಸ್ ಮಾಡಿದ್ರೆ 3000 ಡಿಸ್ಕೌಂಟ್ ಸಿಗುತ್ತೆ. ಅದರಿಂದ ಈ ಸ್ಮಾರ್ಟ್ ಫೋನ್ 30,999 ಗೆ ನಿಮ್ಗೆ ಇದು ಸಿಗುತ್ತೆ. ಹಾಗಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ S21 FE. ಈ ಟೈಮ್ ಅಲ್ಲಿ ಒಂದು ಅಲ್ಟಿಮೇಟ್ ಬೆಸ್ಟ್ ಕ್ಯಾಮೆರಾ ಸ್ಮಾರ್ಟ್ ಫೋನ್ ಬೇಕು ಅಂತ ಇರೋರು ಈ ಫೋನ್ ಪರ್ಚೇಸ್ ಮಾಡಬಹುದು. ಈ ಫೋನ್ ತುಂಬಾ ಓಲ್ಡ್ ಫೋನ್ ಆಗಿದೆ, ಅಪ್ಡೇಟ್ ಗಳು ಜಾಸ್ತಿ ಸಿಗಲ್ಲ. ಆದ್ರೆ ಬೆಸ್ಟ್ ಅಲ್ಟಿಮೇಟ್ ಕ್ಯಾಮೆರಾ ಫೋನ್ ಬೇಕು ಅಂತ ಇದ್ರೆ ಈ ಫೋನ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.4 ಇಂಚ್ FHD ಪ್ಲಸ್ ಡೈನಮಿಕ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. ಹಾಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಗೊರಿಲ್ಲಾ ಗ್ಲಾಸ್ ವಿತ್ ಟಚ್ ಸಪೋರ್ಟ್ ಇದೆ. ಹಾಗೆ ಇದರ ಪ್ರೊಸೆಸರ್ ನಾವು ನೋಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 888 ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗುತ್ತೆ. ಸ್ಮಾರ್ಟ್ ಫೋನ್ Android 12 ಅಲ್ಲಿ ಬರುತ್ತೆ. One UI 4.1 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ 3 years ಮೇಜರ್ ಅಪ್ಡೇಟ್ ಸಿಗುತ್ತೆ. 4500 mAh ಬ್ಯಾಟರಿ ಇದೆ. 25 ವಾಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮೆರಾ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 12 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದಾಗಿ 12 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮೆರಾ ಇದೆ. ಮೂರನೇದಾಗಿ 8 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಇದೆ. ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದನೂ 4K ವಿಡಿಯೋಸ್ ನ ತೆಗಿಬಹುದು. ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಕೂಡ ಇದರಲ್ಲಿ ಸಿಗುತ್ತೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನಾವು ನೋಡೋದಾದ್ರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಸ್ಯಾಮ್ಸಂಗ್ ನೋಟ್ ಸೆಕ್ಯೂರಿಟಿ ಇದೆ. IP68 ಸರ್ಟಿಫಿಕೇಶನ್ ಕೂಡ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನಾವು ನೋಡೋದಾದ್ರೆ 8GB ರ್ಯಾಮ್ ಪ್ಲಸ್ 128GB ಸ್ಟೋರೇಜ್ ಗೆ 29,999 ಗೆ ನಿಮ್ಗೆ ಇದು ಸಿಗುತ್ತೆ. ಜಾಸ್ತಿ ಗೇಮ್ ಮಾಡೋರು ಈ ಫೋನ್ ಪರ್ಚೇಸ್ ಮಾಡಬೇಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ಟಾಪ್ 5 ಬೆಸ್ಟ್ ಕ್ಯಾಮೆರಾ ಫೋನ್ಸ್ ಗಳು ಹೇಳಿದ್ದೀನಿ. ಈ ಎಲ್ಲಾ ಫೋನ್ಸ್ ಗಳು ನಿಮ್ಗೆ 30,000 ಒಳಗಡೆ ಸಿಗುತ್ತೆ. ಹಾಗೆ ಈ ಎಲ್ಲಾ ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ. ಹಾಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗಲಿ. ನಾವು ಕೂಡ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀವಿ. ಹಾಗೆ ಈ ವಿಡಿಯೋಸ್ ನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.